ಕೊಡಗಿನ ಗೌರಮ್ಮ ಅವರು ಬರೆದಿರುವ ಮನುವಿನ ರಾಣಿ ಪಾಠದ ವಿಚಾರವನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮನುವಿನ ರಾಣಿ ಪಾಠವನ್ನ ಬರೆದಿರುವಂತ ಕೊಡಗಿನ ಗೌರಮ್ಮ ಅವರ ಪರಿಚಯವನ್ನ ನೋಡೋದಾದ್ರೆ, ಕೊಡಗಿನ ಗೌರಮ್ಮ ಅವರು 1912ರಲ್ಲಿ ಜನಿಸ್ತಾರೆ. ಇವರು ಕೊಡಗಿನಲ್ಲಿ ಜನಿಸ್ತಾರೆ. ಇವರ ತಂದೆ ರಾಮಯ್ಯ, ತಾಯಿ ನಂಜಕ್ಕ. ಮಿಸೆಸ್ GTG ಕೃಷ್ಣ ಎಂಬ ಹೆಸರಿನಲ್ಲಿ ಇವರು ಕತೆಗಳನ್ನ ಬರೆಯಲಿಕ್ಕೆ ಆರಂಭಿಸ್ತಾರೆ. ಪ್ರಮುಖ ಕಥೆಗಳು ಮನುವಿನ ರಾಣಿ, ವಾಣಿಯ ಸಮಸ್ಯೆ, ಅಪರಾಧಿ ಯಾರು, ಮುನ್ನಾದಿನ, ಮರದ ಬೊಂಬೆ, ಒಂದು ಪುಟ್ಟ ಚಿತ್ರ, ಪ್ರಾಯಶ್ಚಿತ್ತ, ಸನ್ಯಾಸಿ ರತ್ನ, ಅವಳ ಭಾಗ್ಯ, ಕಂಬನಿ, ಸುಳ್ಳು ಸ್ವಪ್ನ, ಒಂದು ಚಿತ್ರದ ಪಾಪದ ಮದುವೆ ಇತ್ಯಾದಿ ಕೃತಿಗಳನ್ನ ಕೊಡಗಿನ ಗೌರಮ್ಮ ಅವರು ಬರೆದಿದ್ದಾರೆ. ಇದು ಕೊಡಗಿನ ಗೌರಮ್ಮ ಅವರ ಒಂದು ಕಿರುಪರಿಚಯ. ಈಗ ನೇರವಾಗಿ ನಾವು ಪಾಠದ ಕಡೆಗೆ ಹೋಗ್ಬಿಡೋಣ ಸ್ನೇಹಿತರೆ. ಮನುವಿನ ರಾಣಿ ಪಾಠದಲ್ಲಿನ ಪ್ರಶ್ನೆಗಳ ಕಡೆಗೆ ಗಮನ ಕೊಡೋಣ. ಇಲ್ಲಿ ಪ್ರಮುಖವಾಗಿ 4 ರೀತಿಯ ಪ್ರಶ್ನೆಗಳು ನಮ್ಗೆ ಇರುವಂತದ್ದು. ಮೊದಲನೇ ಪ್ರಶ್ನೆ, ಮನು ರಾಜಮ್ಮನ ನಡುವೆ ಪ್ರೀತಿ ಉಂಟಾದ ಸಂದರ್ಭವನ್ನ ತಿಳಿಸಿ ಅಂತ ಪ್ರಶ್ನೆ ಇದೆ. ಇದಾದ ನಂತರ ಎರಡನೇ ಪ್ರಶ್ನೆ, ಮನುವನ್ನು ದೂರ ಮಾಡಲು ರಾಜಮ್ಮನ ತಾಯಿ ಮಾಡಿದ ಕುತಂತ್ರ ಹಾಗೂ ಅದರ ಪರಿಣಾಮವನ್ನ ವಿವರಿಸಿ ಅಂತ ಎರಡನೇ ಪ್ರಶ್ನೆ ಇದೆ. ಇನ್ನು ಮೂರನೇ ಪ್ರಶ್ನೆ, ರಾಜಮ್ಮ ಡಾಕ್ಟರ್ಗೆ ಬರೆದ ಪತ್ರದ ಸಾರಾಂಶವನ್ನ ತಿಳಿಸಿ ಅಂತ ಪ್ರಶ್ನೆ ಇದೆ. ಆನಂತರ 4ನೇ ಪ್ರಶ್ನೆ, ಡಾಕ್ಟರ್ ರಾಜಮ್ಮನ ಮನೆಗೆ ಹೋದ ಸಂದರ್ಭವನ್ನ ವಿವರಿಸಿ ಅಂತ ಇದೆ. ಅಥವಾ 5ನೇ ಪ್ರಶ್ನೆ ಇನ್ನೊಂದ್ ತರನು ಬರ್ಬೋದು. ಒಟ್ಟಾರೆ ಈ ಮನುವಿನ ರಾಣಿ ಪಾಠದ ಸಾರಾಂಶದ ಬಗ್ಗೆನೂ ಪ್ರಶ್ನೆ ಬರ್ಬೋದು. ಇದು 4 ರೀತಿಯ ಪ್ರಶ್ನೆಗಳು. ಈಗ ನೇರವಾಗಿ ಪಾತ್ರಗಳು ಯಾವ್ಯಾವ್ದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಮೊದಲನೇ ಪಾತ್ರ ಅಂದ್ರೆ ವೈದ್ಯರ ಪಾತ್ರ. ವೈದ್ಯರ ಪಾತ್ರ ಇಲ್ಲಿ ಮುಖ್ಯವಾಗಿ ಕಂಡು ಬರುತ್ತೆ. ವೈದ್ಯರು 1-2 ತಿಂಗಳಾಗಿರುತ್ತೆ ಆ ಊರಿಗೆ ಬಂದು, ಆ ಊರಿನಲ್ಲಿ ನೆಲೆಸಿರ್ತಾರೆ. ಆ ಊರಿನಲ್ಲಿದ್ದಾಗ ಈ ರಾಜಮ್ಮನ ಮನೆಯಿಂದ ಸುಬ್ಬ ಅನ್ನುವಂತ ಒಬ್ಬ ಹುಡುಗ ಬಂದು ರಾಜಮ್ಮನ ಮನೆಗೆ ಬರೋದಕ್ ಕರೆದಾಗ ವೈದ್ಯರು ಹೋಗೋದಕ್ಕೆ ಮನಸ್ಸಾಗಲ್ಲ. ಯಾಕಂದ್ರೆ ರಾಜಮ್ಮ ಒಬ್ಬ ಸೂಳೆ, ಆ ಮನೆಗೆ ಹೆಂಗ್ ಹೋಗೋದು ಅನ್ಸುತ್ತೆ. ಆದ್ರೂ ಕೂಡನು ಪರಿಸ್ಥಿತಿಯನ್ನ ತಿಳ್ಕೊಂಡು ರಾತ್ರಿ ಹೋಗಿ ಮತ್ತೆ ಅಲ್ಲಿನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ರಾಜಮ್ಮನ್ಗೆ ಹುಷಾರ್ ಇಲ್ಲ ಅನ್ಕೊಂಡು ಹೋಗಿರ್ತಾರೆ. ಆದ್ರೆ ಅಲ್ಲಿ ಹುಷಾರಿಲ್ದೆ ಇರೋದು ಮನುಗೆ. ಆಮೇಲೆ ಮನು ಯಾರು ಏನು ಅಂತ ಅವ್ರಿಗೆ ಡೌಟ್ ಬರುತ್ತೆ. ಆಮೇಲೆ ಅವನಿಗೆ ಟ್ರೀಟ್ ಮಾಡ್ತಾರೆ. ಕೊನೆಗೆ ಅವ್ನು ತೀರ್ಕೊಳ್ತಾನೆ. ಆದ್ರೆ ಅಲ್ಲಿ ರಾಜಮ್ಮನನ್ನ ನೋಡಿದಾಗ, ವಸ್ತುಸ್ಥಿತಿಯನ್ನ ನೋಡಿದಾಗ ಇಲ್ಲಿ ವೈದ್ಯರಿಗೆ ಅವರ ಬಗ್ಗೆ ಇದ್ದಂತಹ ಒಂದಷ್ಟು ಸಿಟ್ಟು ಕಮ್ಮಿ ಆಗತ್ತೆ. ಅವ್ರ ಬಗ್ಗೆ ಒಂದು ಮರುಕ ಹುಟ್ಟುತ್ತೆ. ಅಲ್ಲಿ ವೈದ್ಯರ ಪಾತ್ರ ಮುಖ್ಯವಾಗಿ ಇಲ್ಲಿ ಕಥೆನಲ್ಲಿ ಬೇಕಾಗತ್ತೆ. ಪಾರ್ವತಿ ಇನ್ನು ವೈದ್ಯರ ಹೆಂಡತಿ, 2ನೇ ಪಾತ್ರ. ಪಾರ್ವತಿ ಬಂದ್ಬಿಟ್ಟು ವೈದ್ಯರ ಮೇಲೆ ಸಿಟ್ಟಾಗ್ತಾ ಇರ್ತಾಳೆ. ಯಾವಾಗ್ಲೂ ನೋಡಿದ್ರು ಬರೀ ಡ್ಯೂಟಿ ಅಂತಾರೆ ಅಂತೇಳಿ. ಆಮೇಲೆ ಇಲ್ಲಿ ಸುಬ್ಬ ಅನ್ನುವಂಥವ್ನು, ಸುಬ್ಬ ಇಲ್ಲಿ ಡಾಕ್ಟರ್ ಕರೆಯೋದಕ್ ಬರ್ತಾನೆ. ಇವನು ರಾಜಮ್ಮನ ಮನೆಯಿಂದ ರಾಜಮ್ಮ ಕಳ್ಸಿರ್ತಾಳೆ ಸುಬ್ಬನನ್ನ, ಅವನು ಸುಬ್ಬ. ಇನ್ನು ರಾಜಮ್ಮಂದು ಮುಖ್ಯವಾದಂತ ಪಾತ್ರ ಮನುವಿನ ರಾಣಿ ಇವಳೇನೆ. ಆ ರಾಜಮ್ಮ ಮುಖ್ಯವಾಗಿ ಒಬ್ಬ ಸೂಳೆಯ ಮಗಳು. ಹಾಗಾಗಿ ಆ ಒಂದು ಪಾತ್ರ ಬಹಳ ಮುಖ್ಯವಾಗಿರುವಂತದ್ದು. ಆನಂತರ ರಾಜಮ್ಮನ ತಾಯಿ ಕೂಡ ಒಬ್ಬ ಸೂಳೆ ಆಗಿರ್ತಾಳೆ, ವೈಶ್ಯ ಆಗಿರ್ತಾಳೆ. ಇವಳು ಸ್ವಲ್ಪ ಹಣದ ಆಸೆಗೋಸ್ಕರ ಮಗಳನ್ನ ಶ್ರೀಮಂತರ ಬಳಿ ಕಳ್ಸೋದಕ್ಕೂ ಕೂಡ ಇವಳು ರೆಡಿ ಆಗಿರ್ತಾಳೆ. ಅಂತಹ ಹೆಣ್ಮಗಳು ಇವಳು, ದುರಾಸೆ ಹೆಣ್ಮಗಳು ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮ್ಗೆ ಮನು ಇಡೀ ಪಠ್ಯದಲ್ಲಿ ರಾಜಮ್ಮ ಹೀರೋಯಿನ್ ಆದ್ರೆ ಮನು ಹೀರೋ. ಹಾಗಾಗಿ ಮನು ಯಾವ ರೀತಿ ಏನು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಮನು ಸತ್ತೋಗ್ತಾನೆ. ಆದ್ರೆ ಒಟ್ಟಾರೆ ಕಥೆನಲ್ಲಿ ಅವನು ಹೀರೋ ಆಗಿ ಕಾಣ್ಬೋದು ನಾವಿಲ್ಲಿ. ಇಷ್ಟು ಈ ಪಾತ್ರಗಳ ವಿಚಾರವಾಗಿ. ಈಗ ನೇರವಾಗಿ ನಾವೊಂದಿಷ್ಟು ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ, ಹೈಲೈಟ್ಸ್ ಅನ್ನ ಏನೇನಿದೆ ಅಂತ. ವೈಶ್ಯ ವೃತ್ತಿಯಲ್ಲಿದ್ದ ರಾಜಮ್ಮನ ತಾಯಿ ಕುತಂತ್ರದಿಂದ ಮನು ಮತ್ತು ರಾಜಮ್ಮಳ ಪವಿತ್ರ ಪ್ರೀತಿಯನ್ನ ಮುರಿತಾಳೆ. ಆನಂತರ ಇದರಿಂದ ಮನು ಅರೆ ಆಗ್ತಾನೆ. ರಾಜಮ್ಮ ಕೊನೆವರೆಗೆ ಅವನ ನೆನಪಲ್ಲೇ ಕಾಲವನ್ನ ಕಳೀತಾಳೆ. ಅವನನ್ನ ಹುಡುಕಿ ಅವನ ಆರೋಗ್ಯ ಸುಧಾರಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ಈ ಪ್ರೇಮಿಗಳ ಪ್ರೇಮ ಪವಿತ್ರವಾಗಿದ್ದು ಅಮರವಾದರೂ ಸಮಾಜದ ಕಣ್ಣಿಗೆ ಕೆಟ್ಟದಾಗಿಯೇ ಕಾಣ್ತಾ ಇರುತ್ತೆ. ಆನಂತರ ಜ್ವರದಿಂದ ಬಳಲುವ ಮನುವನ್ನ ಸಾವಿನ ದಡದಿಂದ ಪಾರು ಮಾಡೋದಕ್ಕೆ ವೈದ್ಯರ ಸಹಾಯ ಬೇಡುವುದಂತೂ ಇಲ್ಲಿ ಕರುಳು ಹಿಂಡುತ್ತದೆ ಅಂತ ನೋಡ್ಬೋದು ನಾವು ಅದನ್ನ. ಆನಂತರ ಡಾಕ್ಟರ್ ಹಾಗೂ ಅವರ ಹೆಂಡತಿ ಮೊದಲು ಇವಳ ಬಗ್ಗೆ ಅಸಹನೆ ಇರುತ್ತೆ, ರಾಜಮ್ಮನ ಬಗ್ಗೆ. ಅವರ ಪ್ರೇಮವನ್ನ ಕಣ್ಣಾರೆ ಕಂಡು ಪತ್ರದಿಂದ ತಿಳ್ಕೊಂಡ್ಮೇಲೆ ತಮ್ಮ ಆಲೋಚನೆಗೆ ತಾವೇ ಅಸಹ್ಯ ಪಟ್ಕೊಳ್ತಾರೆ. ಡಾಕ್ಟರ್ ಹೆಂಡತಿ, ನಾವ್ ಈ ತರದ ಒಳ್ಳೆ ಹೆಣ್ಮಗಳು ಇವಳ ಮೇಲೆ ಅನುಮಾನ ಪಟ್ವಲ್ಲ ಅಂತೇಳಿ.
ಹಾಗಾಗಿ ಇಲ್ಲಿ ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು ಅನ್ನುವಂತಹ ಗಾದೆಯನ್ನು ನಾವು ಕೇಳಿದೀವಿ. ಆ ರೀತಿನಲ್ಲಿ ಆನಂತರನೇ ನಮಗೆ ಸತ್ಯ ತಿಳಿಯುವಂತದ್ದು. ಯಾವುದೇ ಗಾಳಿ ಸುದ್ದಿಯಿಂದ ಒಬ್ಬ ವ್ಯಕ್ತಿಯ ನಡತೆಯನ್ನು ಅಳಿಬಾರದು ಅನ್ನೋದನ್ನ ಈ ಒಂದು ಪಾಠ ನಮ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಈಗ ನಾನು ನೇರವಾಗಿ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡ್ತೀನಿ, ಯಾಕಂದ್ರೆ ಪ್ರಶ್ನೋತ್ತರಗಳಲ್ಲೇ ನಿಮ್ಗೆ ಅರ್ಧ ಸ್ಟೋರಿ ಸಿಕ್ಬಿಡುತ್ತೆ. ಅದನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 1, ಮನು ರಾಜಮ್ಮನ ನಡುವೆ ಪ್ರೀತಿ ಉಂಟಾದ ಸಂದರ್ಭವನ್ನ ತಿಳಿಸಿ ಅಂತ ಇದೆ ಪ್ರಶ್ನೆ. ಅಂದ್ರೆ ಇಲ್ಲಿ ಮನು ಮತ್ತೆ ರಾಜಮ್ಮನ ನಡುವೆ ಯಾವ ತರ ಪ್ರೀತಿ ಉಂಟಾಯ್ತು, ಸ್ಟಾರ್ಟ್ ಆಯ್ತು ಅನ್ನೋದನ್ನ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ರಾಜಮ್ಮ ಒಬ್ಬ ಸೂಳೆಯ ಮಗಳಾಗಿರ್ತಾಳೆ. ಈಕೆಯ ತಾಯಿಗೆ ಹಣದ ಆಸೆ ಇರುತ್ತೆ. ಹಾಗಾಗಿ ತನ್ನ ಮಗಳನ್ನ ಧನಿಕರ ಜೊತೆ ಕಳಿಸಿ ತಾನು ದುಡ್ಡು ಮಾಡಬೇಕು ಅನ್ನುವಂತ ದುರಾಲೋಚನೆಯಲ್ಲಿ ಇರ್ತಾಳೆ ಅವಳ ತಾಯಿ. ಆದ್ರೆ ರಾಜಮ್ಮ ಮನು ಅನ್ನುವಂತ ಯುವಕನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಈ ಮನು ಅನ್ನುವಂತ ಹೆಂಗ್ ಸಿಗ್ತಾನೆ ಅವಳಿಗೆ ಅಂತಂದ್ರೆ, ಮನು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡಿರ್ತಾನೆ. ರಾಜಮ್ಮನ ತಾಯಿ ಸ್ನೇಹಿತರೊಬ್ರು ರಾಜಮ್ಮನ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಮನುವನ್ನ ಕರೆದುಕೊಂಡು ಬಂದಿರ್ತಾರೆ. ಅವ್ರ ಜೊತೆಗೆ ಬಂದಿರುವಂತ ಒಬ್ಬ ಸಾಮಾನ್ಯ ಹುಡುಗ ಆಗಿರ್ತಾನೆ ಈ ಮನು. ಯಾರೋ ಒಬ್ರು ಕಸ್ಟಮರ್ ತರ ಅವ್ರ ತಾಯಿಗೆ ಬೇಕಾಗಿರೋರು ಬಂದಿರ್ತಾರೆ, ಅವ್ರ ಜೊತೆಗೆ ಮನು ಬಂದಿರ್ತಾನೆ. ಆಗ ರಾಜಮ್ಮನ ಮೇಲೆ ಪ್ರೀತಿ ಹೆಚ್ಚಾಗಿ ಮನು ರಾಜಮ್ಮನನ್ನ ನೋಡ್ಲಿಕ್ಕೋಸ್ಕರ ಮನೆಗೆ ಯಾವಾಗ್ಲೂ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೂಳೆಯರಿಗೆ ಹೃದಯ ಇರಬಾರ್ದು ಅನ್ನುವಂತಹ ತಾಯಿಯ ಮಾತನ್ನ ಕೂಡ ಇಲ್ಲಿ ಕ್ರಾಸ್ ಮಾಡ್ತಾಳೆ ರಾಜಮ್ಮ. ಅಂದ್ರೆ ವೈಶ್ಯರಿಗೆ ಯಾವುದೇ ರೀತಿ ಹೃದಯ ಇರಬಾರ್ದು, ಭಾವನಾತ್ಮಕ ವಿಚಾರ ಇರಬಾರ್ದು ಅನ್ನೋದನ್ನ ತಾಯಿ ಎಷ್ಟೇ ಹೇಳಿದ್ರು ಕೂಡ ರಾಜಮ್ಮ ಅದನ್ನ ಕ್ರಾಸ್ ಮಾಡಿ ಮನುವನ್ನ ಪ್ರೀತಿಸ್ಲಿಕ್ಕೆ ಆರಂಭಿಸ್ತಾಳೆ. ಹೀಗೆ ಮನು ಮತ್ತು ರಾಜಮ್ಮನ ಪ್ರೀತಿ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ನೀವಿಲ್ಲಿ ಬರೀಬೇಕಾಗತ್ತೆ ಮೊದಲನೇ ಪ್ರಶ್ನೆಗೆ. ಇದು ಉತ್ತರ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಎರಡನೇ ಪ್ರಶ್ನೆ, ಮನುವನ್ನ ದೂರ ಮಾಡಲು ರಾಜಮ್ಮನ ತಾಯಿ ಮಾಡಿದ ಕುತಂತ್ರ ಹಾಗೂ ಅದರ ಪರಿಣಾಮವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಅಂದ್ರೆ ಇಲ್ಲಿ ಅವ್ರಿಬ್ಬರನ್ನ ಯಾವ ತರ ದೂರ ಮಾಡ್ತಾಳೆ, ಚೆನ್ನಾಗಿದ್ದಂತ ಪ್ರೇಮಿಗಳನ್ನ ದೂರ ಮಾಡಿದ್ದ ಅವ್ರ ತಾಯಿ ಹೆಂಗೆ ಅಂತ ಪ್ರಶ್ನೆ ಇದೆ. ಅಂದ್ರೆ ಇಲ್ಲಿ ರಾಜಮ್ಮ ಮನು ಇಬ್ರು ಪ್ರೀತಿ ಮಾಡೋದು ಅವ್ರ ತಾಯಿಗೆ ಇಷ್ಟವಾಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ಮನುವಿನ ಬಳಿ ಇದ್ದ ಹಣವೆಲ್ಲ ರಾಜಮ್ಮನ ತಾಯಿಗೆ ಸೇರ್ಬಿಟ್ಟಿತ್ತು. ಅಂದ್ರೆ ದುಡ್ಡನ್ನೆಲ್ಲ ಅವನ ಹತ್ರ ಕಿತ್ಕೊಂಡ್ಬಿಟ್ಟಿದ್ಲ ಆಲ್ರೆಡಿ ಇವಳ ತಾಯಿ. ಹಾಗಾಗಿ ಇಲ್ಲಿ ಮನುಗಿಂದ ನಮ್ಗೇನು ಲಾಭ ಆಗಲ್ಲ ಅಂತ ರಾಜಮ್ಮನ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ರಾಜಮ್ಮನಿಂದ ಮನುವನ್ನ ದೂರ ಮಾಡ್ಬೇಕು, ಇವನಿಂದ ನಮ್ಗೇನ್ ಲಾಭ ಇಲ್ಲ, ಇವನ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅವನನ್ನ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಕಸ್ಮಾತ್ ಒಂದ್ಸಲ ಏನಾಗುತ್ತೆ, ಮನು ಮನೆಗ್ ಬರೋದನ್ನ ಬಿಟ್ಬಿಡ್ತಾನೆ ರಾಜಮ್ಮನ್ ಮನೆಗೆ. ಅವಾಗ ರಾಜಮ್ಮ ತಾಯಿಯನ್ನ ಕೇಳ್ತಾಳೆ, ಮನುಗ್ ಏನಾಯ್ತು, ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದಾಗ ತಾಯಿ ಮನು ಬೇರೆ ಮದ್ವೆ ಆಗಿದ್ದಾನೆ ಅಂತ ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳ್ದಂತಹ ಸಂದರ್ಭದಲ್ಲಿ ರಾಜಮ್ಮನಿಗೆ ದುಃಖ ಆಗಿ ಅವಳಿಗೆ ಜ್ವರ, ಕಾಯಿಲೆ ಶುರುವಾಗ್ಬಿಡುತ್ತೆ. ಆನಂತರ ಈ ಕಡೆ ರಾಜಮ್ಮನ ತಾಯಿ ಇನ್ನೂ ಒಂದು ಸುಳ್ಳನ್ನ ಹಬ್ಬಿಸ್ತಾಳೆ. ಈ ಕಡೆ ಮನುವಿಗೂ ಕೂಡ ಸುಳ್ಳನ್ನ ಹೇಳ್ತಾಳೆ. ಏನಂತ ಅಂದ್ರೆ, ಮನು ಕೇಳಿದಾಗ ಇಲ್ಲ ರಾಜಮ್ಮ ಸತ್ತೋದ್ಲು ಅಂತೇಳಿ ಸುಳ್ಳನ್ನ ಹೇಳ್ಬಿಟ್ಟು, ಆ ಸುಳ್ಳನ್ನ ಕೇಳ್ದಂತ ಮನು ಇಲ್ಲಿ ಅರ್ಧ ಹುಚ್ಚನ ಆಗ್ಬಿಟ್ಟಿರ್ತಾನೆ. ಒಟ್ಟಾರೆ ಈ ರೀತಿ ಅಂದ್ರೆ ಅವನಿಗೂ ಒಂದ್ ಸುಳ್ಳು ಹೇಳಿ ಇವಳಿಗೂ ಒಂದ್ ಸುಳ್ಳು ಹೇಳಿ ಎರಡು ಸುಳ್ಳಿನಿಂದ ಇಬ್ಬರ ಸಂಬಂಧವನ್ನ ಮುರಿತಾಳೆ. ಈ ವಿಷಯ ತಿಳಿದಂತ ರಾಜಮ್ಮ ತನ್ನ ತಾಯಿಯನ್ನ ಬಿಟ್ಟು ಮನುವಿನ ಜೊತೆಗೆ ಹೊರಡ್ತಾಳೆ. ಸ್ನೇಹಿತರೆ, ಪ್ರಶ್ನೆ 3, ರಾಜಮ್ಮ ಡಾಕ್ಟರ್ಗೆ ಬರೆದ ಪತ್ರದ ಸಾರಾಂಶವನ್ನ ತಿಳಿಸಿ ಅಂತ ಇದೆ. ಸೂಳೆಯಾಗಿರುವಂತಹ ರಾಜಮ್ಮನ ಮನೆಗೆ ಹೋಗೋದ್ ಬೇಡ ಅಂತ ಡಾಕ್ಟರ್ ಅಂದ್ಕೊಂಡಿರ್ತಾರೆ. ಡಾಕ್ಟರ್ ಕರ್ದ ಅಂತ ಸುಬ್ಬನನ್ನ ಕರ್ಸಿದಾಗ, ಸುಬ್ಬ ಬಂದು ಡಾಕ್ಟರ್ಗೆ ಬರ್ಬೇಕಂತ ಕರೆದಾಗ ಹೋಗ್ಬಾರ್ದು ರಾಜಮ್ಮನ ಮನೆಗೆ, ಜನರೆಲ್ಲ ಅವಳನ್ನ ಸೂಳೆ ವೈಶ್ಯ ಅಂತ ಕರೀತಾರೆ ಅನ್ನುವಂತ ಭಾವನೆಯಲ್ಲಿ ಇರ್ತಾರೆ. ಅಂತೂ ಇಂತೂ ಕೊನೆಗೂ ಡಾಕ್ಟರು ರಾಜಮ್ಮನ ಮನೆ ಕಡೆಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಮನುವನ್ನ ನೋಡಿ ರಾತ್ರಿ ಎಲ್ಲ ಚಿಕಿತ್ಸೆಯನ್ನ ಮಾಡ್ತಾರೆ, ಮಾಡಿ ವಾಪಸ್ ಬರ್ತಾರೆ. ಆದ್ರೆ ಅದೃಷ್ಟವಶಾತ್ ಮನು ಬದುಕೋದಿಲ್ಲ, ರಾಣಿ ರಾಣಿ ಅಂತ ಕೂಗ್ತಾ ಸತ್ತೋಗ್ತಾನೆ. ನಂತರ ವೈದ್ಯರಿಗೆ ರಾಜಮ್ಮ ಪತ್ರ ಬರೀತಾಳೆ. ರಾಜಮ್ಮ ಏನಂತ ಪತ್ರ ಬರೀತಾಳೆ ಅಂತಂದ್ರೆ, ರಾಜಮ್ಮ ತಾನು ಯಾರು ಏನು ಅನ್ನೋದನ್ನ ಹೇಳ್ತಾ ಹೋಗ್ತಾಳೆ. ಅಂದ್ರೆ ತಾನೊಬ್ಬ ಸೂಳೆ ಮಗಳು, ಮನು ಅನ್ನೋ ಇಷ್ಟಪಟ್ಟಿದ್ದೆ, ಈ ತರ ನಮ್ಮನ್ನ ದೂರ ಮಾಡಿ ನಮ್ಗೆ ಈ ತರದ್ದೆಲ್ಲ ಪರಿಸ್ಥಿತಿ ಆಗಿದೆ, ಅದಕ್ಕೋಸ್ಕರ ನನಗೆ ಈ ತರದ್ದೆಲ್ಲ ಆಗಿದೆ ಅನ್ನೋದನ್ನ ಹೇಳ್ತಾಳೆ. ಅಂದ್ರೆ ಪ್ರಶ್ನೆ 1, ಪ್ರಶ್ನೆ 2ರಲ್ಲೇ ಇದ್ರ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದೀನಿ. ಕೊನೆಗೆ ಆ ಪತ್ರದ ಕೊನೆಗೆ ಏನನ್ನ ಹೇಳ್ತಾಳೆ ಮುಖ್ಯವಾಗಿ ಅಂದ್ರೆ, ಇಷ್ಟು ವರ್ಷಗಳಲ್ಲಿ ಮಾನವೀಯತೆಯಿಂದ ವರ್ತಿಸಿದ್ದು ನೀವು ಮಾತ್ರ ಅಂತೇಳಿ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತಾಳೆ, ಧನ್ಯವಾದವನ್ನ ತಿಳಿಸ್ತಾಳೆ. ಮಾನವೀಯತೆಯಿಂದ ವರ್ತಿಸಿದ್ದು ನೀವು ಮಾತ್ರ ಅನ್ನುವಂತಹ ರೀತಿ ಅಲ್ಲಿ ಥ್ಯಾಂಕ್ಸ್ ಅನ್ನ ಡಾಕ್ಟರ್ಗೆ ಹೇಳ್ತಾ ಹೋಗ್ತಾಳೆ ರಾಜಮ್ಮ. ಪ್ರಶ್ನೆ 4, ಡಾಕ್ಟರ್ ರಾಜಮ್ಮನ ಮನೆಗೆ ಹೋದ ಸಂದರ್ಭವನ್ನ ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಒಲ್ಲದ ಮನಸ್ಸಿನಿಂದ ರಾಜಮ್ಮನ ಮನೆಯತ್ತ ಡಾಕ್ಟರು ರಾತ್ರಿ ಟೈಮ್ನಲ್ಲಿ ಹೊರಡ್ತಾರೆ. ರಾಜಮ್ಮನ ಮನೆ ಡಾಕ್ಟರ್ ಮನೆಯಿಂದ 3/4 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಒಂದು ತೋಟದಲ್ಲಿ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಮನೆಗಳಿರೋದಿಲ್ಲ, ಒಂಟಿ ಮನೆಯಾಗಿರುತ್ತೆ. ಮನೆ ಬಳಿ ಹೋದಂತಹ ಡಾಕ್ಟರು ಮೊದಲ ಬಾರಿಗೆ ರಾಜಮ್ಮನ ಮುಖವನ್ನ ನೋಡ್ತಾರೆ. ಅಂದ್ರೆ
ಅಲ್ಲಿವರೆಗೂ ಕೂಡ ಜನರು ಎಲ್ರು ಕೂಡ ಇವ್ರ ಬಗ್ಗೆ ಹೇಳಿರ್ತಾರೆ, ರಾಜಮ್ಮ ಅಂತವಳು ಇಂತವಳು ಅಂತ. ಫಸ್ಟ್ ಟೈಮ್ ಇವರು ಅವರೇ ನೋಡ್ತಾರೆ. ಯಾರಿಗಮ್ಮ ಕಾಯಿಲೆ ಅಂತ ಕೇಳಿ ಡಾಕ್ಟರ್ ಸಾಯುವ ಹಂತದಲ್ಲಿದ್ದಂತಹ ಮನುವಿಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಕೊನೆಗೂ ಮನು ರಾಣಿ ಅಂತ ಕೂಗ್ತಾನೆ, ಅವನು ಪ್ರಾಣವನ್ನ ಬಿಡ್ತಾನೆ. ಈ ದೃಶ್ಯ ಕಂಡಂತ ವೈದ್ಯರಿಗೆ ರಾಜಮ್ಮನ ಬಗ್ಗೆ ಇದ್ದಂತ ಕೀಳರಿಮೆ ಕಮ್ಮಿಯಾಗಿ ಮರುಕ ಅನ್ನುವಂತ ದುಡ್ತಾ ಹೋಗುತ್ತೆ. ಸೊ ಇಷ್ಟು ರಾಜಮ್ಮನ್ ಮನೆಗೆ ಹೋದಂತಹ ಸಂದರ್ಭ. ಇಷ್ಟು ವಿಚಾರಗಳು ಅಂದ್ರೆ ನಿಮ್ಮ ಮನುವಿನ ರಾಣಿ ಪಾಠದ ಒಂದು ವಿಚಾರಗಳು. ಇಲ್ಲಿ ಒಂದಷ್ಟು ನನಗೆ ಅನ್ಸಿದ ಮಟ್ಟಿಗೆ ಮೇನ್ ಹೈಲೈಟ್ಸ್ ಅನ್ನ ನಾನು ಇಲ್ಲಿ ಪ್ರಶ್ನೆಗೆ ಉತ್ತರಗಳಾಗಿ ಕೊಟ್ಟಿದ್ದೇನೆ. ಅದ್ರ ಜೊತೆ ನೀವು ಕಥೆನ ಒಂದ್ಸಲ ಓದಿ, ತುಂಬಾ ಇಷ್ಟ ಆಗುತ್ತೆ. ಈ ಕತೆ ತುಂಬಾನೇ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ. ಅದಕ್ಕೋಸ್ಕರ ಈ ಕಥೆಯನ್ನ ಒಂದ್ಸಲ ಓದಿ, ಈ ವಿಡಿಯೋನ ಮತ್ತೊಂದ್ಸಲ ನೋಡಿ. ಖಂಡಿತ ಎಕ್ಸಾಮ್ಗೆ ನಿಮ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಅದೇ ರೀತಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.